ಅಡಿಯೇನ್ ರಾಮಾನುಜದಾಸನ್. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹಾಗೂ ಯುಧಿಷ್ಠಿರ ಮಾತಾಡ್ತಾ ಕೂತಿದ್ದಾಗ ಯುಧಿಷ್ಠಿರ ಕೇಳ್ತಾನೆ, ಮನುಷ್ಯ ಭೂಮಿಗೆ ಬರೋವಾಗ ಅವನ ಪಾಪಗಳನ್ನು ಹೊತ್ತು ಬರ್ತಾನೆ. ಇಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡು ಕಡಿಮೆ ಮಾಡ್ಕೊಂಡು ಹೋಗೋ ಬದಲು ಮತ್ತೆ ಪಾಪ ಮಾಡಿ ಆ ಹೊರೆನ ಹೆಚ್ಚು ಮಾಡ್ಕೋತಾನೆ. ಹಾಗಾಗಿ ದೇವ, ಯಾವ ಆಚರಣೆಯಿಂದ ಮನುಷ್ಯ ಹಿಂದಿನ ಪಾಪ ಪರಿಹಾರ ಮಾಡ್ಕೋಬಹುದು ಹಾಗೂ ಯಾವ ಆಚರಣೆಯಿಂದ ಪುಣ್ಯ ಸಂಪಾದನೆ ಆಗತ್ತೆ, ದಯಮಾಡಿ ತಿಳಿಸಿ ಮನುಕುಲಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ತಾನೆ. ಆಗ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ ಕೇಳು, ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಏಕಾದಶಿ ಉಪವಾಸ ವ್ರತ ಮಾಡೋದ್ರಿಂದ ಮನುಷ್ಯನು ಪಾಪಗಳಿಂದ ವಿಮೋಚನೆ ಪಡೀತಾನೆ. ಅದಕ್ಕಾಗಿಯೇ ಆ ಏಕಾದಶಿಗೆ ಪಾಪ ವಿಮೋಚಿನಿ ಏಕಾದಶಿ ಅಂತಾನೆ ಹೆಸರು. ಪಾಪ ಪರಿಹಾರವಾಗಿ ಮನುಷ್ಯನು ಸುಖ ಶಾಂತಿ ಹೊಂದಬೇಕಾದರೆ ಪಾಪ ವಿಮೋಚನೆ ಏಕಾದಶಿ ಮಾಡಬೇಕು. ಈ ಹಿಂದೆ ಈ ವ್ರತವನ್ನ ಮಾಡಿ ಫಲ ಹೊಂದಿದ ಕತೆ ಹೇಳ್ತೀನಿ ಕೇಳು ಅಂತ ಹೇಳಿ ಮುಂದುವರಿಸ್ತಾನೆ. ಚವನ ಮಹರ್ಷಿಯ ಮಗ ಮೇಧಾವಿ ಅನ್ನೋರು ಚೈತ್ರರಥ ಅನ್ನೋ ಕಾಡಿನಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಚೈತ್ರರಥ ಕಾಡು ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದ್ದ ಕಾಡು. ಸುಂದರವಾದ ಹೂಬಳ್ಳಿಗಳು, ಕೊಳ ಎಲ್ಲ ಇದ್ದಂತಹ ಕಾಡು. ದೇವರಾಜ ಇಂದ್ರ ಅಪ್ಸರೆಯರ ಜೊತೆ ಕೆಲವು ವೇಳೆ ವಿಹಾರಾರ್ಥವಾಗಿ ಇಲ್ಲಿಗೆ ಬರ್ತಿರ್ತಾನೆ. ಒಮ್ಮೆ ಹಾಗೆ ಬಂದಾಗ ಅವನ ಜೊತೆ ಬಂದಿದ್ದ ಅಪ್ಸರೆಯರಲ್ಲಿ ಮಂಜುಘೋಷ ಅನ್ನೋ ಅಪ್ಸರೆಗೆ ತಪಸ್ಸು ಮಾಡ್ತಾ ಕುಳಿತಿದ್ದ ಮೇಧಾವಿಯನ್ನ ನೋಡಿ ಅವನ ಮೇಲೆ ಮೋಹ ಉಂಟಾಗುತ್ತೆ. ಅಪ್ಸರೆಯರಿಗೆ ತಪಸ್ ಮಾಡ್ತಿರೋರನ್ನ ನೋಡಿದ್ರೆ ಅವರ ತಪಸ್ ಕೆಡಿಸುವ ಬಯಕೆನೂ ಶುರುವಾಗ್ಬಿಡುತ್ತೆ. ಹಾಗೆ ಮಂಜುಘೋಷ ಮೇಧಾವಿಯವರಿಂದ ದೂರದಲ್ಲೇ ನಿಂತು ನೃತ್ಯ ಮಾಡ್ತಾ ಅವರನ್ನು ಆಕರ್ಷಿಸೋಕೆ ಯತ್ನಿಸ್ತಾಳೆ. ಆದರೆ ಮೇಧಾವಿ ಅಚಲವಾಗಿದ್ದು ಅವಳತ್ತ ನೋಡೋದೇ ಇಲ್ಲ. ಮಂಜುಘೋಷ ಆಗ ಹಾಡಕ್ಕೆ ಆರಂಭ ಮಾಡ್ತಾಳೆ. ಮಂಜುಘೋಷ ಹೆಸರಿಗೆ ತಕ್ಕ ಹಾಗೆ ಮಧುರವಾಗಿ ಹಾಡುವವಳು. ಅವಳ ಹಾಡಿಗೆ ಮನಸೋತ ಕಾಮದೇವ ಅವಳಿಗೋಸ್ಕರ ಮೇಧಾವಿಯ ಮೇಲೆ ತನ್ನ ಪುಷ್ಪಬಾಣಗಳನ್ನು ಬಿಡ್ತಾನೆ. ಅದರಿಂದ ಚಲಿಸಿದ ಮೇಧಾವಿ ಮಂಜುಘೋಷಳ ಗಾಯನಕ್ಕೆ ಮನಸೋಲ್ತಾರೆ. ಅವರಿಬ್ಬರು ಮದುವೆನೂ ಮಾಡ್ಕೋತಾರೆ. ಕೆಲವು ವರ್ಷಗಳ ನಂತರ ಮಂಜುಘೋಷ ಮೇಧಾವಿಯವರನ್ನ ತನ್ನನ್ನು ಬಿಟ್ಬಿಡೋ ಹಾಗೆ ಕೇಳ್ತಾಳೆ. ಏಕೆಂದರೆ ಅವಳು ಮೇಧಾವಿಯವರಿಂದ ಆಕರ್ಷಿತಳಾಗಿದ್ಲೇ ಹೊರತು ಅವ್ರ ಜೊತೆ ಬಾಳೋದಕ್ಕೆ ಅಂತ ಅವ್ರನ್ನ ಮದುವೆ ಮಾಡ್ಕೊಂಡು ಬರಲಿಲ್ಲ. ಹಾಗಾಗಿ ಅವಳು ಹಿಂತಿರುಗಿ ಹೋಗೋದಕ್ಕೆ ಅನುಮತಿ ಕೇಳ್ತಾಳೆ. ಇದರಿಂದ ಕೋಪಗೊಂಡ ಮೇಧಾವಿ ಮಂಜುಘೋಷಾಳನ್ನ ಮಾಟಗಾತಿಯಾಗ್ಬಿಡು ಅಂತ ಶಾಪ ಕೊಡ್ತಾರೆ. ತಪಸ್ಸು ಬಿಟ್ಟು ಮಂಜುಘೋಷಾಳೊಂದಿಗೆ ಸಮಯ ವ್ಯರ್ಥ ಮಾಡಿದ್ದಕ್ಕೆ ನೊಂದು ತಮ್ಮ ತಂದೆ ಚವನರ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಚವನ ಮಹರ್ಷಿಗಳು ಮೇಧಾವಿಗೆ ಚೈತ್ರ ಕೃಷ್ಣ ಏಕಾದಶಿ ವ್ರತವನ್ನು ಆಚರಿಸುವ ಹಾಗೆ ಹೇಳಿ ಅದರಿಂದ ಎಲ್ಲ ಪಾಪ ವಿಮೋಚನೆ ಆಗುತ್ತೆ ಅಂತಾನು ಹೇಳ್ತಾರೆ. ತಂದೆಯ ಮಾತಿನಂತೆ ಪಾಪ ವಿಮೋಚಿನಿ ಏಕಾದಶಿ ಮಾಡಿ ಮೇಧಾವಿಗಳು ತಮ್ಮ ಪಾಪ ಪರಿಹಾರ ಮಾಡಿಕೊಂಡು ತಪಸ್ಸು ಮಾಡೋದಕ್ಕೆ ಹೊರಟೋಗ್ತಾರೆ. ಅದೇ ಪಾಪ ವಿಮೋಚಿನಿ ಏಕಾದಶಿ ಮಾಡಿ ಮಂಜುಘೋಷ ಸಹ ಮಾಟಗಾತಿ ಜನ್ಮದಿಂದ ಬಿಡುಗಡೆ ಹೊಂದಿ ಮತ್ತೆ ಇಂದ್ರಲೋಕಕ್ಕೆ ಮರಳುತ್ತಾಳೆ. ಆದ ಕಾರಣ ಯುಧಿಷ್ಠಿರ, ಮನುಷ್ಯರು ಈ ಪಾಪ ವಿಮೋಚನೆ ಏಕಾದಶಿ ಮಾಡಿ ಉದ್ಧಾರ ಆಗಬಹುದು ಅಂತ ಶ್ರೀಕೃಷ್ಣ ಹೇಳಿದ. ಆದ್ದರಿಂದ ಚೈತ್ರ ಕೃಷ್ಣ ಏಕಾದಶಿ ಅಂದರೆ ಪಾಪ ವಿಮೋಚಿನಿ ಏಕಾದಶಿಯನ್ನ ಮಾಡಿ ಮನುಷ್ಯರು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದು. ಶ್ರೀಮತೆ ರಾಮಾನುಜಾಯ ನಮಃ.